ಉಪಾಧ್ಯಕ್ಷರು ಅಧ್ಯಕ್ಷರು ಶಿವಕುಮಾರ್ ಇಲ್ಲಿರೋ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳು. ಹಾಗೂ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ಆಮೇಲೆ ಕಾಂಗ್ರೆಸ್ ಪಕ್ಷದಿಂದ ನಾನು PLD ಬ್ಯಾಂಕ್ ಅಧ್ಯಕ್ಷನಾಗಿದ್ದೀನಿ. ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ, ಅದು ನಮ್ಮ MLC ಅವರ ಸಹಕಾರದಿಂದ ಬಿಲ್ಡಿಂಗ್ ಡೆವಲಪ್ಮೆಂಟು ನಮ್ಮ MLA ಅವರ ಸಹಕಾರದಿಂದ ಈ ಬಿಲ್ಡಿಂಗ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಬ್ಯಾಂಕ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ MLC ಅವರ ಸಹಕಾರದಿಂದ ಈ MLC ಹಾಗೂ MLA ಅವರ ಸಹಕಾರದಿಂದ ನಾವಿಲ್ಲಿ ಕೈ ಜೋಡಿಸಿ ಬ್ಯಾಂಕ್ ಡೆವಲಪ್ಮೆಂಟ್ಗೆ ಸಹಕಾರ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಅನಿಲ್ ಕುಮಾರ್ ಸರ್ಕಾರದಿಂದ ನಾವು ಉಪಾಧ್ಯಕ್ಷರಾಗಿದ್ದೇವೆ. ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವು ಮತ್ತು ಹಿರಿಯ ನಮ್ಮ ನಾಯಕರಾದಂಥ ಬ್ಯಾಟಣ್ಣವರು, ಶಶಿಡ್ ಅವರು ಮತ್ತು ಇನ್ನು ಮುಖಂಡರಾದಂಥ ರಮೇಶ್ ಅವರು ಎಲ್ಲ ಮುಖಂಡರ ಸಹಕಾರದಿಂದ ಆಗಿದ್ದೇವೆ. ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಹಿಂದೆ ಬೈರೇಗೌಡರ ಅನುಯಾಯಿಯಾಗಿದ್ರು. ತದನಂತರ ಕೃಷ್ಣ ಬೈರೇಗೌಡರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಅವರು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಹೌದು, ನಿಜಾನೇ. CMR ಅವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಇಬ್ರು ಕರೆದಂತ ಸಭೆಗೆ ಅವ್ರು ಹೋಗಿ ಬಂದಿದ್ರು. ನಮ್ಮ ಜೊತೆಗೂ ಕೂಡ ಅವರು 2-3 ಸಭೆಗಳಲ್ಲಿ ಭಾಗವಹಿಸಿದ್ರು. ಅವರು ಏನು ಪಕ್ಷಾತೀತವಾಗಿ ಗೆದ್ದಿದ್ದರಿಂದ ಅವರು ಕರೆದಿದ್ದಾರೆ, ಹೋಗಿದ್ದಾರೆ, ನಾವು ಕರೆದಿದ್ದಾರೆ, ಬಂದಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಉಳ್ಕೊಬೇಕು. ಇವತ್ತು ಕಾಂಗ್ರೆಸ್ನ ನಾಯಕತ್ವ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವನವರು, ನಮ್ಮ ಉಪಾಧ್ಯಕ್ಷರು ಸಂಗೀತರವರು ಇಬ್ರು ಇಲ್ಲೇ ಇದ್ದಾರೆ. ಇಡೀ ಕೋಲಾರ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆಗಳು ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು PLD ಬ್ಯಾಂಕ್ನಲ್ಲಿ ಕೂಡ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷ ಆಗಿದೆ. ನಾಳೆ ದಿವಸ 24ನೇ ತಾರೀಕು ಮಾಲೂರು ಚುನಾವಣೆ ಇದೆ, ಅದು ಕೂಡ ಕಾಂಗ್ರೆಸ್ ಪಕ್ಷ ಆಗ್ತದೆ. ಈಗಾಗಲೇ ಶ್ರೀನಿವಾಸಪುರ 14 ಕ್ಷೇತ್ರಗಳಲ್ಲಿ 14 ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಳಬಾಗ್ಲಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು 14 ಸೀಟುಗಳಲ್ಲಿ 9 ಸೀಟು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಒಬ್ಬರು ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ. ಹಂಗಾಗಿ ಜಿಲ್ಲೆಯ ಎಲ್ಲ PLD ಬ್ಯಾಂಕ್ಗಳು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಬರ್ತಾ ಇದೆ.